ಇಲ್ಲಿ ಯಾರಿಲ್ಲ ಮಾತ್ರ, ಇಲ್ಲಿ ಯಾರು ಸ್ಟೇ ಮಾಡೋದಿಲ್ಲ. ದೊಡ್ಡ ಮನೆ ಮೊದಲಿನ ಕಾಲ. ಹಾಯ್ ಎಲ್ಲರಿಗೆ ಕೂಡ. ನಾವು ಜಾರ್ಕಳಕ್ಕೆ ಹೋಗ್ತಾ ಇದ್ದೇವೆ. ಜಾರ್ಕಳ ಅವರ ಅತ್ತೆಯ ಮನೆಗೆ, ಅವರ ಮಾವನ ವೈಫಿನ ಮನೆಗೆ. ಅಲ್ಲಿ ಫಂಕ್ಷನ್ ಉಂಟು. ಚಪ್ಪಲ್ ಇದ್ದದ ಬಿಟ್ಟು ಹೋಗೋಣ. ನನ್ನದೊಂದು ಸ್ಲಿಪ್ಪರ್ ಮದುವೆಗೆ ಹೋಗಿ ಬರುವಾಗ ಸ್ಲಿಪ್ಪರ್ ಇಲ್ಲ ನಂದು. ನನ್ನ ಒಂದು ಸ್ಲಿಪ್ಪರ್ ಯಾರೋ ಹಾಕಿಕೊಂಡು ಹೋಗಿದ್ದಾರೆ. ಆಹಾ ಗಾಳಿ. ಹಾಗೆ ಹೋಗೋಕ್ಕಿಂತ ಮೊದಲೊಂದು ಕಾಲಿಗೊಂದು ಸ್ಲಿಪ್ಪರ್ ಆಗಬೇಕು. ಮದುವೆಗೆ ಹೋಗುವಾಗ ಒಂದನ್ನು ಯಾರೋ ಮಿಸ್ ಮಾಡಿ ಹಾಕಿದ್ದಾರೆ. ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಹಾಗೆ ನಾನು ಫಸ್ಟಿಗೆ ಇವಾಗ ಒಂದು ಸ್ಯಾಂಡಲ್ ಶಾಪಿಗೆ ಹೋಗಬೇಕು. ನಿನ್ನೆ ನನ್ನ ಒಂದು ಏನು ಸ್ಯಾಂಡಲ್ ಮಿಸ್ ಆಗಿದೆ ಮದುವೆ ಮನೆಯಲ್ಲಿ. ಹಾಗೆ ಮದುವೆ ವಿಡಿಯೋ ಇನ್ನು ನೆಕ್ಸ್ಟ್ ಬರ್ತದೆ. ಹಾಗೆ ಇವಾಗ ನಾನು ಹೋಗ್ತಾ ಇರೋದು ನನ್ನ ಗಂಡನ ಮಾವ ಇದ್ದಾರಲ್ಲ, ಸ್ವಂತ ಮಾವ, ಅಮ್ಮನ ಸ್ವಂತ ತಮ್ಮನ ಹೆಂಡತಿಯ ಮನೆಗೆ. ಅವರ ಮನೆಯಲ್ಲಿ ಒಂದು ಪೂಜೆ ಇದೆ, ಜಾರ್ಲ ಅಂತ ಹೇಳುವಲ್ಲಿ. ನಾನು ಮಾತ್ರ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ಅಲ್ಲಿಗೆ. ಹಾಗೆ ಅವರ ಮಾವ ಇರೋದು ಬಾಂಬೆಯಲ್ಲಿ. ಅವರು ಬಾಂಬೆಯಲ್ಲಿ ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ಹಾಗೆ ಇಲ್ಲಿ ಅವರ ಅಮ್ಮನ ಮನೆ ಇರೋದು, ಯಾರದು ಅತ್ತೆದು ಅಮ್ಮನ ಮನೆ ಇದೆ ಜಾರ್ಲಾ ಅಂತ ಹೇಳುವಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೇವೆ ಇವತ್ತು. ಇಲ್ಲಡೆ ಪೋತಿನ ಮಾರ್ಗ ಉಂಟು. ಅಲೆ ಮಿತ್ತದ ತೋಜಿನಲೆ ಮಿತ್ತದ ಪರಶುರಾಮನ ನಾವು ಪೋತಾಣಿ ಇವತ್ತನ ಟೂರುಗೆ ಪರಶುರಾಮನ ದದೈಕುಣ್ಣಿ ಆಯ್ತು ತರೇಜ್ಜಿ ಡೀಮ್ ಪಾರ್ಕ್ ಅವೇ ತರೇಜ್ಜಿ ಅವೇ ಕೇಸ್ ಅವು ಒಂದು ಹೌದೇ ಅವು ಮೂರನೇದ ಊರ್ನಾ ಹೆಚ್ಚಿನ ಆಡಿಪುಣ ಇತ್ತು ತರ ಇದ್ದ ತಲೆ ಇಲ್ಲ, ಕಾಲು ಮಾತ್ರ ಉಂಟು ಪರಶುರಾಮಂದು. ಶ್ರೀ ಶಕ್ತಿ ಪೂಜಾ ಚಮಚು ಹುಳ ಇದಿಲ್ಲ, ಗಾಡಿ ತೊಳಗಿಲ್ಲ. ಹಿರಿಯಡ್ಕ ಟೆಂಪಲ್ಗೆ ಬಂದಿದೆ. ದಾದಾ ಪೂಜಾ ಹೇಗೂ ಇಲ್ಲಿವರೆಗೆ ಬಂದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗುವ ಅಂತ ದೊಂಬೆ. ದೇವರ ದರ್ಶನ ಮಾಡಿ ಪೂಜೆ ಸ್ಥಳಕ್ಕೆ ಹೋಗುವ. ಅತ್ತೆಯ ಮನೆಗೆ ಇಲ್ಲಿಂದ ಹೋಗ್ಬೇಕಿನ್ನು. ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಪೂಜೆ ಆಗ್ತಾ ಇತ್ತು. ಹಾಗೆ ಪೂಜೆ ಆಗುವಾಗ ಅರ್ಧದಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ ಪೂಜೆ ಮುಗಿಸಿ ಬರುವಾಗ 12:30 ಕಳೀತು. ನಾವು ಮುಟ್ಟುವಾಗ ಸ್ವಲ್ಪ ಲೇಟ್ ಆಯಿತು. ದೇವಸ್ಥಾನಕ್ಕೆ ಹೋಗಿ ಬರುವಾಗ ಲೇಟ್ ಆಯಿತು. వీడియో షూట్ రాలేదు.
ಹಳೆ ಕಾಲದೆಲ್ಲ ವಸ್ತು ಇದೆ ನೋಡಿ. ಸೇಮಿಗೆಯ ಮಣೆ ನೋಡಿ, ಇದು ಮರದು. ಆಮೇಲೆ ತೊಟ್ಟಿಲಿದೆ, ಕಳಸೆ ಅಂತ ಹೇಳ್ತಾರೆ, ಎಲ್ಲ ಇದೆ ಹಳೇದು. ಹಾಗೆ ತುಂಬ ದೊಡ್ಡ ಮನೆ ಇದು. ಮೇಲೆ ನೋಡುವ ಅಂತ ನಾನು ಫಸ್ಟ್ ಟೈಮ್ ಬಂದ ಕಾರಣ ನೋಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇದ್ದೇನೆ. ಅವರು ಇಲ್ಲಿ ಸ್ಟೇ ಮಾಡೋದಿಲ್ಲ, ಊರಿಗೆ ಬಂದರೆ ಇಲ್ಲಿ ಬರ್ತಾರೆ, ಇಲ್ಲದಿದ್ದರೆ ಬಾಂಬೆಯಲ್ಲಿ ಇರೋದು ಅವರೆಲ್ಲರೂ. ನನಗಂತೂ ತುಂಬ ಖುಷಿ ಆಯಿತು. ಪೂಜೆ ಕೆಳಗಡೆ ಆಗ್ತಾ ಉಂಟು. ನಾವು ಪೂಜೆಗೆ ಹೋಗಿ ಇಲ್ಲಿಗೆ ಬಂದದ್ದು. ಊಟ ಎಲ್ಲ ಆದ ನಂತರ ನನಗೆ ತುಂಬ ಆಸೆ ಇತ್ತು ಅತ್ತೆಯ ಮನೆ ನೋಡಬೇಕು ಅಂತ. ಯಾವಾಗಲೂ ಈ ಕಡೆಯಿಂದ ಹೋಗುವಾಗ ಯಜಮಾನರು ಯಾವಾಗಲೂ ಹೇಳ್ತಾ ಇರ್ತಾರೆ ಅತ್ತೆಯ ಮನೆ ಇಲ್ಲಿದೆ ಅಂತ. ಹಾಗೆ ಮತ್ತು ಅವರು ಊರಲ್ಲಿ ಇರೋದಿಲ್ಲ ಅಲ್ವಾ, ಇವತ್ತು ಇದ್ದಾರೆ ಅಂತ. ಹಾಗೆ ಪೂಜೆ ಕೂಡ ಉಂಟು ಅಂತ ಬಂದ್ವಿ ನಾವು. ಇದು ಯಜಮಾನರ ಮಾವನ ಮಗಳು ನೇಹ ಅಂತ. ಅವರಿಗೆ ಒಂದು ಗಂಡು ಒಂದು ಹೆಣ್ಣು ಮಗಳು. ಹಾಗೆ ಇವರಿಗೆ ಒಂದು ಮಗು ಇದೆ. ಇವರೇ ನನ್ನ ಯಜಮಾನರ ಮಾವನ ಹೆಂಡತಿ, ಬಾಂಬೆಯಲ್ಲಿರೋದು. ಇವರೊಮ್ಮೆ ಮನೆಗೆ ಬಂದಿರುವಾಗ ನೀವು ನೋಡಿರ್ಬೋದು, ಅವಾಗ ವಿಡಿಯೋಸ್ ಮಾಡಿದ್ದೆ ಮೊದಲು ನಾನು. ಹಾಗೆ ಇದುವೇ ನನ್ನ ಯಜಮಾನರ ಮಾವ, ನನಗೂ ಮಾವನೆಯ. ಹಾಗೆ ನನ್ನ ಅತ್ತೆಯ ತಮ್ಮ, ಇವರು ಕೂಡ ವಿಡಿಯೋಸಲ್ಲಿ ಮೊದಲು ಬಂದಿದ್ದಾರೆ. ಹಾಗೆ ತುಂಬ ಖುಷಿ ಆಯಿತು ಅವರನ್ನೆಲ್ಲ ನೋಡಿ. ದೊಡ್ಡದಕ್ಕೆ ಆಮೇಲೆ ಮಾವ ಇಲ್ಲಿ ಮಾವಿನ ಹಣ್ಣು ನೋಡಬೇಕು, ಕೈಗೆಟ್ಟು ಅಷ್ಟಿದೆ. ಮಾವಿನ ಹಣ್ಣು ನೆರಿಗೆಡ್ಡ ಮೀನು ಬಚ್ಚಿದ್ದೇವೆ ದೊಡ್ಡದೇ ಅವಳು ಐನ್ ಬಿಟ್ಟ ಅವಳು ಆಗಿ ಬಿಟ್ಟ ಅಂಗಿ ಮಾಡಿ ಪುಡ್ಸಿದ್ದೆ. ಆಯ್ತು ಕಸರ್ದ ಪರಂಡ ಅಂಗಿ ಮಾಡಿ ನಾಲ್ಕೇ ಅಂಗಿ ಮಾಡಿ ಪುಡ್ಸಮ್ಮು ಜಗ್ಗುಜ ಬಂದ ಕೂಡಲೇ ಓ ನಿನ್ಯ ಅಂದ ಚಮ್ಮ ಬಾಯಿಗೆ ಆಗ್ತದೆ, ಸೆಕೆಯಲ್ಲಿ ಸಹಿಸ್ಲಿಕ್ಕೆ ಆಗೋದಿಲ್ಲ. ಬರುವಾಗ ನಾವು ಜೀರಾ ಶರ್ಬತ್ ಉಂಟಲ್ಲ ಅದು ತಂದೆ. ಖುಷಿ ಗಂಜಿ ಬೋಟ್ನ ಕ್ಲಾಸ್ ಆಯ್ತಣ್ಣ ಖುಷಿ. ಅವಳು ನನ್ನ ಮಗಳಲ್ಲಂತೆ, ಅದಕ್ಕೋಸ್ಕರ ನಾನು ಅವಳಿಗೆ ಕೊಡೋದಿಲ್ಲ ಅಂತೆ. ನಾ ಪಪ್ಪ ಕೊರ್ಲೆಪ್ಪು ಹಂಗಿದೆ ಪ್ಲೇ ರಡ್ಜನ್ ಹಂಗಿದೆ ಪೋಡ್ ಫಸ್ಟಿಗೆ ಬೊರ್ಚಿನ ಎಡ್ಡೆ ಮಲ್ಲ ಅಂಟ್ ಹಂಗಿದೆ ಪೋ ನೀ ಹಂಗಿದೆ ಪೇರಲ್ಲ ಗಲ್ಟ. तो कहना स्लीपर का ना ಏನ ಚಪ್ಪಲ್ ಕನ ನನ್ನ ಹೊಸ ಚಪ್ಪಲ್ ಉಂಟಲ್ವಾ, ಸ್ವಲ್ಪ ಸ್ಲಿಪ್ ಆಗ್ತದೆ ನಡೆಯುವಾಗ. ಅವಾಗ ಬೀಳ್ತಾ ಇದ್ದೆ, ನೋಡಲಿಕ್ಕೆ ಚಂದ ಉಂಟು ತೆಗ್ದದು. ಬಿಸಿಲು ಸಹಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೊಸ ಚಪ್ಪಲ್ ಉಂಟಲ್ವಾ, ಸ್ವಲ್ಪ ಏನು ಹೀಗೆ ಜಾರ್ತದೆ ನಡೆಯುವಾಗ, ಸ್ವಲ್ಪ ಜಾಗ್ರತೆ ಮಾಡಬೇಕು. ನೋಡಲಿಕ್ಕೆ ಇಷ್ಟ ಆಯಿತು, ತೆಗೆದೆ ನಾನು. ನಂದು ಮೊದಲಿದ್ದು ಚಪ್ಪಲ್ ತುಂಬ ಒಳ್ಳೆದಿತ್ತು, ಇದು ಸೊಳ್ಳೆದುಂಟು, ಇಷ್ಟ ಆಗಿದೆ ನನಗೆ. ಸ್ವಲ್ಪ ನಡೆಯುವಾಗ ಜಾಗ್ರತೆ, ಅದು ಒಟ್ಟಾರೆ ನಡೆದ್ರೆ ಸಹ ಏನಾಗ್ತಾ ಇಲ್ಲ. ಇದು ಸ್ವಲ್ಪ ಹೀಗೆ ನೋಡಿ, ಹೀಗೆ ಜಾರ್ತದೆ.
ಫಂಕ್ಷನು ಟೈಮ್ ಇಲ್ಲ, ವಿಡಿಯೋ ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ನಿನ್ನೆ ಮದುವೆ ಇತ್ತು, ಮದುವೆ ವೀಡಿಯೋಸ್ ಎಲ್ಲ ಮಾಡಿದ್ದೇನೆ, ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ಹಾಗೆ ಇದೊಂದು ಚಿಕ್ಕ ವಿಡಿಯೋದ ಕಾರಣ ಇದೊಂದು ಪಕ್ಕ ಎಡಿಟ್ ಮಾಡಿ ಹಾಕ್ಬೋದು ಅಂತ ಇದನ್ನು ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ. ಮದುವೆ ವಿಡಿಯೋ ನೆಕ್ಸ್ಟ್ ಬರ್ಬೋದು, ಒಂದು 2 ದಿವಸ ಬಿಟ್ಟು ಬರ್ಬೋದು. ಮದುವೆ ವಿಡಿಯೋ ಸ್ವಲ್ಪ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ನಿನ್ನೆ ಅದೇ ಮದುವೆ ಕತೆ ಎಂತ ಗೊತ್ತುಂಟ, ಮದುವೆಗೆ ಹೋಗಿ ನಾನು ಮದುಮಗ ಮತ್ತು ಮದುಮಗಳನ್ನು ವಿಶ್ ಮಾಡುವಂಥ ಸ್ಟೇಜಿಗೆ ಹತ್ತಲಿಕ್ಕೆ ಹೋಗುವಾಗ ಖುಷಿ ಒತ್ತಾಯ, ಸ್ಟೇಜಿಗೆ ನೀವು ಏನು ಚಪ್ಪಲ್ ಹಾಕಿ ಮೇಲ್ಗಡೆ ಹೋಗಬಾರ್ದು ಅಂತ ಎಲ್ಲರೂ ಹಾಕಿ ಹೋಗ್ತಾ ಇದ್ರು. ನಾನು ಸಹ ಹೋಗುವಾಗ ಇವಳು ತೆಗಿಲಿಕ್ಕೆ ಹೇಳಿದ್ದು. ಹಾಗೆ ನಾನು ಅವಳು ಹೇಳಿದ್ದು ಅಂತ ಚಪ್ಪಲ್ ತೆಗೆದು ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತೇನೆ. ಒಂದು ನನ್ನ ಚಪ್ಪಲ್, ಒಂದು ಬೇರೆಯವರ ಚಪ್ಪಲ್ ಇತ್ತು. ಮತ್ತೆ ಸಹ ನಾನು ತುಂಬ ಹುಡುಕಿದೆ, ಎಲ್ಲಿಯಾದರೂ ಇರ್ಬೋದು, ಎಲ್ಲಿಯಾದರೂ ಎಡೆಯಲ್ಲಿ ನೀನು ಇರ್ಬೇಕಚ್ಚಿದಾಗಿ ತೋರಿಸ್ತಾ ಇದ್ದೇನೆ. ಇದು ಎಲ್ಲಿಯಾದರೂ ಇರ್ಬೋದು ಅಂತ ತುಂಬ ಹುಡುಕಿದೆ, ಎಷ್ಟು ಹುಡುಕಿದ್ದೆ ಸಿಗಲಿಲ್ಲ. ಮತ್ತೆ ನನಗೆ ಗೊತ್ತಾಯಿತು, ನನ್ನ ಒಂದು ಸ್ಲಿಪ್ಪರ್ ಯಾರೋ ಹಾಕಿಕೊಂಡು ಹೋಗಿ ಅವರ ಒಂದು ಸ್ಲಿಪ್ಪರ್ ನನಗೆ ಬಿಟ್ಟು ಕೊಟ್ಟಿದ್ದಾರೆ. ನಾನು ಎಂತ ಮಾಡೋದು ಅದನ್ನು? ಅದು ಕೂಡ ಅದು ದೊಡ್ಡ ಸ್ಲಿಪ್ಪರ್, ನನ್ನ ಕಾಲಿಗೆ ಮ್ಯಾಚ್ ಆಗೋ ಸ್ಲಿಪ್ಪರೇ ಅಲ್ಲ. ಅವರು ಹೇಗೆ ಅದು ನನ್ನ ಸ್ಲಿಪ್ಪರ್ ಚಪ್ಪಲ್ ಹಾಕಿಕೊಂಡು ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಹಾಗೆ ಮತ್ತೆ ನಾನೇನು ಮಾಡಿದೆ, ಒಂದು ಚಪ್ಪಲ್ ಹಾಕಿಕೊಂಡು ಎಲ್ಲಿಗಾದರೂ ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ನಾನು ಬೇರೆ ಚಪ್ಪಲಿದೆ ಮನೇಲಿ ಹಾಕುವಂಥದ್ದಿದೆ, ಹೋಗುವಂಥದ್ದು ಅದೇ ಇದ್ದದ್ದು ನನ್ನ ಹತ್ರ. ಹಾಗೆ ಬೇರೆ ತೆಗೆದೆ ನಾನು ಇವತ್ತು. ಹಾಗೆ ಈ ವ್ಲಾಗ್ ಇಷ್ಟೇಯಾ. ನೆಕ್ಸ್ಟ್ ವ್ಲಾಗ್ ಕೆಲವೊಮ್ಮೆ ಸ್ವಲ್ಪ ಲೇಟ್ ಆಗ್ಬೋದು. ನಾಳೆ ಕೂಡ ಫಂಕ್ಷನ್ ಉಂಟು, ಇನ್ನು ಕಂಟಿನ್ಯೂಸ್ ಆಗಿ ಫಂಕ್ಷನ್ ಉಂಟು ಸ್ವಲ್ಪ ದಿವಸ, ಹಾಗಾಗಿ ಟೈಮ್ ಇಲ್ಲ ಎಡಿಟ್ ಮಾಡಲಿಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.